ಚಿಕನ್ ಫ್ರೈಗೆ ಆಯಿಲ್ ಹಾಕಿದ್ದಾರೆ, ಈರುಳ್ಳಿ ಹಾಕ್ಕೊಂಡಿದ್ದಾರೆ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗ ಸ್ಪೈಸಸ್ ಹಾಕಿದ್ದಾರೆ. ಹಿಂಗೆ ಹಚ್ಚಿರೋಂತಹ ಪುದೀನನ ಸೇರಿಸ್ಕೊಂಡಿದ್ದಾರೆ. 15 kg ಚಿಕನ್ಗೆ ಮಾಡ್ತಿರೋದು. ಈಗ ಈರುಳ್ಳಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಬಟಾಣಿ ಹಾಕ್ತಿದ್ದಾರೆ, ಹಸಿ ಬಟಾಣಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದಾರೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಿದ್ದಾರೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ, ಒಂದು 3 ಸೌಟ ಆಗೋಷ್ಟು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಒಂದು 2 ಸೌಟ ಹಾಕಿದ್ರು. ಶುಂಠಿ ಪೇಸ್ಟು ಎಲ್ಲ ಇದು ಮನೆಯಲ್ಲೇ ಮಾಡ್ಕೊಂಡಿರೋದು 2 ಸೌಟ್ ಹಾಕಿದ್ದಾರೆ. ಕಲ್ಲುಪ್ಪು ಸೇರಿಸ್ಕೊತಾ ಇದ್ದಾರೆ. ಅರಿಶಿನ ಪುಡಿ ಸ್ವಲ್ಪ ಸೇರಿಸ್ಕೊತಾ ಇದ್ದಾರೆ. ಟೊಮೆಟೊನ ಹಾಕ್ಕೊತಾ ಇದ್ದಾರೆ. ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದಾರೆ. ಚಿಕನ್ ಹಾಕಿದ್ಮೇಲೆ ಒಂದು ಚೆಂದ ಮಿಕ್ಸ್ ಕೊಡ್ತಾ ಇದ್ದಾರೆ. 15 kg ಚಿಕನ್ ಮಾಡ್ತಿರೋದು ಇದು. ಜೀರಿಗೆ ಪುಡಿ 1 ಸ್ಪೂನ್. ಇದು ಬೇಡ, ಚಕ್ಕೆ 1 ಸ್ಪೂನ್, ಒಂದು 1 ಸ್ಪೂನ್, ಲವಂಗ 1 ಸ್ಪೂನ್, ಕಾಳುಮೆಣಸು 4 ಸ್ಪೂನ್, ಮಟನ್ ಮಸಾಲ 100 ಗ್ರಾಮ್, ಚಿಕನ್ ಮಸಾಲ ಈಗ ಹಾಕ್ತಿರೋದು. ಪೌಡ್ರು ಒಂದು 3 ಸ್ಪೂನ್, ಧನಿಯಾ ಪುಡಿ 1 ಕೈ ಹಿಡಿ, ಧನಿಯಾ ಪುಡಿ. ಈ ಚಿಕನ್ ಫ್ರೈಗೆ ನೀರೇನು ಸೇರಿಸೋಷ್ಟಿಲ್ಲ, ಅದರಲ್ಲೇ ನೀರು ಬಿಡುತ್ತೆ. ಗಟ್ಟಿಯಾಗಿ ರೋಸ್ಟ್ ಆದರೆ ಸಾಕು. ಈಗ ನಾವು ತಗೊಂಡಿರೋ ಮಸಾಲೆನೆಲ್ಲ ಚಿಕನ್ ಫ್ರೈಗೆ ಸೇರಿಸ್ಕೊತಾ ಇದ್ದಾರೆ. ಇದೇನು ತುಂಬಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು 20 ನಿಮಿಷದಲ್ಲೇ ಹಾಕ್ಬಿಡುತ್ತೆ ಚಿಕನ್ ಫ್ರೈ. ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದಾರೆ. ಹಚ್ಚಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದಾರೆ. ಚಂದ ಕೊತ್ತಂಬರಿ ಸೊಪ್ಪು ಸಣ್ಣಗೆ ತೆರಿಗೆ ಹಚ್ಚಿರೋದು ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ. ತುಂಬಾ ಫ್ಲೇವರ್ ಚೆನ್ನಾಗಿ ಬರ್ತಿದೆ. ಒಂದು ಅರ್ಧ ಲೀಟ್ರ್ ಮೊಸರನ್ನ ಸೇರಿಸ್ಕೊತಾ ಇದ್ದಾರೆ. ನಿಂಬೆ ರಸ ಸೇರಿಸ್ತಾ ಇದ್ದಾರೆ. ಒಂದು 4 ಆಗಷ್ಟು ನಿಂಬೆಹಣ್ಣನ್ನ ಕಟ್ ಮಾಡಿ ರಸ ಮಾತ್ರ ಹಾಕ್ಕೊತಾ ಇದ್ದಾರೆ. ಗೋಡಂಬಿ ಪೇಸ್ಟ್ನ ಸೇರಿಸ್ಕೊತಿದ್ದಾರೆ, ಒಂದು 2 ಸೌಟ್ ಆಗಷ್ಟು. ಫೈನಲಿ ಚಿಕನ್ ಫ್ರೈ ರೆಡಿಯಾಗಿದೆ.